ಡೈರೆಕ್ಟರ್ ತರುಣ್ ಸುಧೀರ್ ಹಾಗೂ ನಟಿ ಸೊನಾಲ್ ಮದುವೆ ಅದ್ದೂರಿಯಾಗಿ ನಡೆದಿದ್ದು, ಜೈಲಿನಲ್ಲಿರುವ ನಟ ದರ್ಶನ್ ಅವರು ಟಿವಿಯಲ್ಲಿ ನೋಡಿ ನೆನೆದು ಭಾವುಕರಾಗಿದ್ದಾರೆ. ಇದೀಗ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರ ಬಳಿ ತರುಣ್, ಸೊನಾಲ್ ಜೋಡಿ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ, ನಿಜಕ್ಕೂ ಕಣ್ಣೀರು ಬರುತ್ತೆ. ರಾಬರ್ಟ್ ಸಿನಿಮಾದ ಕಾಲದಿಂದಲೂ ಸೊನಾಲ್ ಮತ್ತು ತರುಣ್ ನಡುವೆ ಏನೋ ನಡೆಯುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು, ಶೂಟಿಂಗ್ ಸೆಟ್ನಲ್ಲಿ ದರ್ಶನ್ ಬೇಕು ಅಂತ ತರುಣ್ ರೇಗಿಸ್ತಿದ್ರಂತೆ. ಮದುವೆ ಆಗ್ತೀಯಾ ಎಂದು ತಮಾಷೆಗೆ ಕೇಳುತ್ತಿದ್ದರು. ಸೆಟ್ನ ಇತರ ಕಲಾವಿದರಿಗೂ ಈ ವಿಷಯ ತಿಳಿದಿತ್ತು. ಈ ಸ್ನೇಹ ಪ್ರೀತಿಗೆ ತಿರುಗಿ ಇದೀಗ ಮದುವೆ ಕೂಡ ಆಗಿ ಹೋಗಿದೆ. ಜೈಲಿನ ವಿಶೇಷ ಕೋಣೆಯಲ್ಲಿ ದರ್ಶನ್ ಅವರಿಗೆ ಟಿವಿ ಸಹ ಕೊಟ್ಟಿದ್ದಾರೆ. ದರ್ಶನ್ ಅವರು ಟಿವಿಯಲ್ಲೇ ತರುಣ್ ಹಾಗೂ ಸೊನಾಲ್ ಮದುವೆ ನೋಡಿ ಖುಷಿ ಪಟ್ಟಿದ್ದಾರೆ. ಅಲ್ಲಿಂದಲೇ ಚೆನ್ನಾಗಿರಿ ಅಂತ ಆಶೀರ್ವಾದ ಕೂಡ ಮಾಡಿದ್ದಾರಂತೆ. ಇಂದು ನಟ ದರ್ಶನ್ ಅವರನ್ನು ನೋಡಲು ಪತ್ನಿ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದು, ಪತ್ನಿ ಬಳಿ ದರ್ಶನ್ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ? ಹೌದು, ತಾನು ಜೈಲಿನಲ್ಲಿದ್ದರೂ ಕೂಡ ಒಳ್ಳೆಯದನ್ನೇ ಬಯಸುವ ದರ್ಶನ್ ಅವರು ಈ ಮೊದಲೇ ತರುಣ್ ಸೊನಾಲ್ ಮದುವೆಗಾಗಿ ಕೋಟಿ ಬೆಲೆಯ ಕಾರೊಂದನ್ನು ಬುಕ್ ಮಾಡಿದ್ರಂತೆ. ಇದೀಗ ಪತ್ನಿಗೆ ಈ ವಿಷಯ ತಿಳಿಸಿದ್ದು, ತರುಣ್ ಸೊನಾಲ್ ಇಬ್ಬರನ್ನ ಮನೆಗೆ ಕರೆದು ಊಟ ಹಾಕಿ ಕಾರನ್ನು ಉಡುಗೊರೆಯಾಗಿ ಕೊಡು ಎಂದು ಹೇಳಿದ್ದಾರಂತೆ. ಇದೀಗ ದರ್ಶನ್ ಅವರ ಈ ಗುಣ ಕಂಡು ಅಭಿಮಾನಿಗಳು ತುಂಬಾನೇ ಭಾವುಕರಾಗಿದ್ದಾರೆ. ದರ್ಶನ್ ಅವರ ಗುಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.